ಮಲೇಷ್ಯಾದಲ್ಲಿ PM ಮೋದಿ ಮತ್ತೆ ಟ್ರಂಪ್ ಅವರ ಮಧ್ಯೆ ನಡಿಬೇಕಿದ್ದ ಮೀಟಿಂಗ್ ಈಗ ಅಫಿಷಿಯಲಿ ಕ್ಯಾನ್ಸಲ್ ಆಗಿ ಹೋಗಿದೆ. ಇಲ್ಲಿವರೆಗೆ ಏನ್ ಅನ್ಕೊಳ್ಳಾಗಿತ್ತಂದ್ರೆ ಮಲೇಷ್ಯಾದಲ್ಲಿ ನಡೀತಾ ಇರೋ ಆಸಿಯಾನ್ ಸಮಿಟ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ PM ಮೋದಿ ಅವರು ಹೋಗ್ತಾರೆ, ಅದೇ ಸಮಿಟ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಬರ್ತಿರೋ ಟ್ರಂಪ್ ಅವ್ರ ಜೊತೆ ಒಂದು ಮೀಟಿಂಗ್ ಎಲ್ಲ ನಡೆಯುತ್ತೆ ಅಂತ ಪ್ರೆಡಿಕ್ಷನ್ ಮಾಡ್ಲಾಗ್ತಾ ಇತ್ತು. ಆದ್ರೆ ಈಗ ಇದೆಲ್ಲ ಕ್ಯಾನ್ಸಲ್ ಆಗಿ ಹೋಗಿದೆ. ಈ ಆಸಿಯಾನ್ ಸಮಿಟ್ ಏನಂದ್ರೆ ಈ ಸೌತ್ ಈಸ್ಟ್ ಏಷ್ಯಾದ 8-10 ದೇಶಗಳ ಮಧ್ಯೆ ನಡೆಯೋ ಒಂದು ಸಮಿಟ್. ಈ ದೇಶಗಳ ಮಧ್ಯೆ ಈ ಒಂದು ಸಮಿಟ್ ಪ್ರತಿ ವರ್ಷ ನಡೆಯುತ್ತೆ. ಇದರ 47ನೇ ವರ್ಷದ ಸಮಿಟ್ ಈಗ ಮಲೇಷ್ಯಾದಲ್ಲಿ ನಡೀತಾ ಇದೆ. ಇದರಲ್ಲಿ ಇಂಡೋನೇಷ್ಯಾ, ಮಲೇಷ್ಯಾ, ಥಾಯ್ಲ್ಯಾಂಡ್, ಹಾಂಗ್ಕಾಂಗ್ ಎಲ್ಲ ಸೇರಿ ಒಂದು 8-10 ದೇಶಗಳ ಗ್ರೂಪ್ ಇದೆ ಈ ಒಂದು ಸಮಿಟ್ ನಲ್ಲಿ. ಈ ಒಂದು ಸಮಿಟಿಗೆ ಈ ವರ್ಷ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರನ್ನ, ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರನ್ನ ಸಹ ಇನ್ವೈಟ್ ಮಾಡಲಾಗಿದೆ. ಇದರಿಂದ ಈ ಒಂದು ಸಮಿಟಿನ ಹೈಲೈಟ್ ಏನಾಗಿತ್ತಂದ್ರೆ ಟ್ರಂಪ್ ಮತ್ತೆ ಮೋದಿ ಅವರು ಬರ್ತಾ ಇರೋದ್ರಿಂದ ಅವರಿಬ್ಬರ ಮಧ್ಯೆ ಒಂದು ಸ್ಪೆಷಲ್ ಮೀಟಿಂಗ್ ನಡೆದ್ರು ನಡಿಬಹುದು ಅಂತ ಪ್ರೆಡಿಕ್ಷನ್ ಮಾಡ್ಲಾಗ್ತಾ ಇತ್ತು. ಯಾಕಂದ್ರೆ ಅಮೆರಿಕ ಮತ್ತೆ ಭಾರತದ ಮಧ್ಯೆ ಯಾವ ರೀತಿ ರಿಲೇಷನ್ ಇದೆ ನಮ್ಗೆಲ್ರಿಗೂ ಗೊತ್ತಿದೆ ಈ ಒಂದು ಟ್ರಂಪ್ ಬಂದ್ಮೇಲೆ. ಆದ್ರಿಂದ ಈ ಒಂದು ಮೀಟಿಂಗ್ ನಡೆದ್ರೆ ಏನು ಡಿಸಿಷನ್ ಬರ್ಬೋದು, ಮತ್ತೆ ಭಾರತದ ಮೇಲೆ ಟ್ಯಾರಿಫ್ ಎಲ್ಲ ಕಡಿಮೆ ಆಗ್ಬಹುದಾ, ರಷ್ಯನ್ ಆಯಿಲ್ ಭಾರತ ಪರ್ಚೇಸ್ ಮಾಡೋದ್ರ ಬಗ್ಗೆ ಏನ್ ಡಿಸಿಷನ್ ಬರ್ಬೋದು, ಇದೆಲ್ಲದ್ರ ಬಗ್ಗೆ ಪ್ರೆಡಿಕ್ಷನ್ ಮಾಡ್ಲಾಗ್ತಾ ಇತ್ತು. ಆದ್ರೆ ಈಗ ಸಡನ್ ಆಗಿ PM ಮೋದಿ ಅವರು ಈ ಒಂದು ಸಮಿಟ್ ಅನ್ನ ಅಟೆಂಡ್ ಮಾಡುವುದೇ ಕ್ಯಾನ್ಸಲ್ ಆಗಿ ಹೋಗಿದೆ. ಭಾರತದ PM ಕಡೆಯಿಂದ ಏನ್ ಅನೌನ್ಸ್ಮೆಂಟ್ ಬಂದಿದೆ ಅಂದ್ರೆ ಈ ಒಂದು ಸಮಿಟ್ ಅನ್ನ ವರ್ಚುವಲಿ ಅಟೆಂಡ್ ಮಾಡ್ತಾರಂತೆ. ಅಂದ್ರೆ ಭಾರತದಲ್ಲೇ ಇದ್ಕೊಂಡು ಈ ಒಂದು ಸಮಿಟ್ ಅನ್ನ ಅಟೆಂಡ್ ಮಾಡ್ತಾರೆ. ಈ ಒಂದು ಸಮಿಟಿಗೆ ಹೋಗುವುದಕ್ಕೆ ಕ್ಯಾನ್ಸಲ್ ಮಾಡಿರೋದಕ್ಕೆ ಏನ್ ರೀಸನ್ ಏನೂ ಕೊಡ್ಲಿಲ್ಲ. ಆದ್ರೆ ರೀಸನ್ ಮಾತ್ರ ಎಲ್ರಿಗೂ ಗೊತ್ತಾದಂಗಿದೆ. ಏನಂದ್ರೆ ಯಾಕಂದ್ರೆ ಹೆಚ್ಚಿನವ್ರ ಪ್ರೆಡಿಕ್ಷನ್ ಏನಂದ್ರೆ ಈ ಒಂದ್ ಜನ ಅಟೆಂಡ್ ಮಾಡ್ತಾ ಇರೋದಕ್ಕೆ PM ಮೋದಿ ಅವರು ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ G20 ಸಮಿಟ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಕೆನಡಾಗ್ ಹೋದಾಗ್ಲೂ ಟ್ರಂಪ್ ಕರೆದಾಗ ಪ್ರೈಮ್ ಮಿನಿಸ್ಟರ್ ಅಮೆರಿಕಕ್ಕೆ ಹೋಗ್ಲಿಲ್ಲ. ಅನಂತರ ಇಸ್ರೇಲ್ ಮತ್ತೆ ಗಾಜಾ ವಾರನ್ನ ನಿಲ್ಸೋದಕ್ಕೆ, ಸೀಸ್ ಫೈರ್ ಮಾಡೋದಕ್ಕೆ ಈಜಿಪ್ಟ್ ನಲ್ಲಿ ಒಂದು ಸಮಿಟ್ ಅನ್ನ ನಡೆಸಲಾಯಿತು. ಅದಕ್ಕೂ ಇನ್ವಿಟೇಷನ್ ಇದ್ರೂ PM ಮೋದಿ ಅಟೆಂಡ್ ಮಾಡಲಿಲ್ಲ. ಆ ಒಂದು ಮೀಟಿಂಗ್ ಅನ್ನು PM ಮೋದಿ ಅಟೆಂಡ್ ಮಾಡದೇ ಇರುವುದಕ್ಕೆ ಮೇನ್ ರೀಸನ್ ಈ ಜನ ಬರ್ತಾ ಇರುವುದೇ ಅಂತ ಹೇಳಲಾಗಿತ್ತು. ಟ್ರಂಪ್ ಆಸಿಯಾನ್ ಸಮಿಟ್ ಅನ್ನ ಅಟೆಂಡ್ ಮಾಡೋದು ಕನ್ಫರ್ಮ್ ಆದ್ಮೇಲೆ ಸಡನ್ ಆಗಿ PM ಮೋದಿ ಆ ಒಂದು ಸಮಿಟ್ ಅನ್ನ ಅಟೆಂಡ್ ಮಾಡೋದು ಕ್ಯಾನ್ಸಲ್ ಆಗಿದೆ. ಈಗ ಭಾರತದ PM ಅವರ ಈ ಟ್ರಂಪ್ ಜೊತೆ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇರೋ ಅಥವಾ ಟ್ರಂಪ್ ಎಲ್ಲಿಗೆ ಬರ್ತಾರೆ ಅಲ್ಲಿಗೆ ಹೋಗದೆ ಇರೋ ಡಿಸಿಷನ್ ಅನ್ನ ನಮ್ಮ ಎಕ್ಸ್ ಫಾರಿನ್ ಮಿನಿಸ್ಟರ್ಗಳೆಲ್ಲ ಬೆಸ್ಟ್ ಡಿಸಿಷನ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಟ್ರಂಪ್ ಈಗ ಸದ್ಯಕ್ಕೆ ಯಾವುದೇ ರೆಪ್ಯುಟೇಷನ್ ಇದ್ದಂಗೆ ಇಲ್ಲ. ಟ್ರಂಪ್ ಅವ್ರಿಗೀಗ ಯಾವ ರೀತಿ ಅಂದ್ರೆ ಸಭೆ ಮುಂದೆ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಹೊಗಳ್ಬೇಕು ಯಾರಾದ್ರೂ, ಬೇರೆ ದೇಶದ ಪ್ರೈಮ್ ಮಿನಿಸ್ಟರು, ದೊಡ್ಡ ಅಫಿಷಿಯಲ್ಸ್ ಯಾರಾದ್ರೂ. ಇನ್ನೊಂದೇನಂದ್ರೆ ಈ ಟ್ರಂಪಿಗೆ ಈ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಮತ್ತೆ ನಾಮಿನೇಟ್ ಮಾಡ್ತಾ ಇರ್ಬೇಕು. ಈ ಟ್ರಂಪ್ ಜೊತೆ ಮೀಟಿಂಗ್ ನಡೆಸಿದ್ರೆ ಸ್ವತಃ ಟ್ರಂಪೇ ಏನ್ ಬೇಕಾದ್ರೂ ಸುಳ್ಳು ಡಿಕ್ಲೇರ್ ಮಾಡಿ ಬಿಡ್ಬೋದು. ಆದ್ರಿಂದ ನಮ್ಮ ಭಾರತದ ಸೀನಿಯರ್ ಫಾರಿನ್ ಸೆಕ್ರೆಟರಿಗಳೆಲ್ಲ ಏನ್ ಹೇಳ್ತಾ ಇರೋದು ಅಂದ್ರೆ ಎಲ್ಲಿವರೆಗೆ ಅಮೆರಿಕದ ಜೊತೆ ಒಂದು ಹೊಸ ಟ್ರೇಡ್ ಡೀಲ್ ಆಗುದಿಲ್ವೋ ಅಲ್ಲಿವರೆಗೆ ಟ್ರಂಪ್ ಅನ್ನ ಅವಾಯ್ಡ್ ಮಾಡೋದೇ ಬೆಸ್ಟ್ ಡಿಸಿಷನ್ ಅಂತೆ. ಸದ್ಯಕ್ಕೆ ಭಾರತ ಮತ್ತೆ USA ಮಧ್ಯೆ ಒಂದು ಹೊಸ ಟ್ರೇಡ್ ಡೀಲ್ ಡಿಸ್ಕಷನ್ ನಡೀತಾ ಇದೆ. ಈ ಒಂದು ಟ್ರೇಡ್ ಡೀಲ್ ಏನಾದರೂ ಕನ್ಫರ್ಮ್ ಆದ್ರೆ ಭಾರತದ ಮೇಲಿರುವ 50% ಟ್ಯಾರಿಫ್ ಡೌನ್ ಆಗಿ 15-16%ಗೆ ಇಳಿಯುತ್ತಂತೆ. ಇದ್ರ ಬಗ್ಗೆ ಮುಂದೆ ಏನೇನು ಅಪ್ಡೇಟ್ಗಳು ಬರುತ್ತೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಜೈ ಹಿಂದ್.